ದೇವುಡು ಅವರ ಮಹಾಬ್ರಾಹ್ಮಣ 33ನೆಯ ತರಂಗ. ಸಂಸಾರ ಚಕ್ರವೊಂದು ಆರಂಭವಾಯಿತು. ದೇವಲೋಕದ ಹೆಣ್ಣೊಂದು ಮಾನವಲೋಕದ ಗಂಡಿನೊಡನೆ ಸಂಸಾರ ಮಾಡಲಾರಂಭಿಸಿತು. ಆ ವಿಚಿತ್ರ ಜೀವನವು ಅರಳಿದ ಹೂವಿನ ಹಾಗೆ ಲೋಕವಿಲಕ್ಷಣವಾದ ಕಾಮ ಪ್ರಪಂಚವಾಗಿದೆ. ಮಾನವೀಯರಂತೆ ಎಲ್ಲದರಲ್ಲೂ ಮಿತವಾಗಿರದೆ ಒಂದೊಂದರಲ್ಲಿಯೂ ತಾನು ಅನಂತ ಸಾಮರ್ಥ್ಯ ಸಂಪನ್ನಳೆಂದು ತೋರಿಸಿಕೊಳ್ಳುತ್ತಿರುವ ಹೆಣ್ಣು ಸರ್ವ ಪ್ರಕಾರದಿಂದಲೂ ಗಂಡಿನ ಮನಸ್ಸನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ. ತನ್ನ ಹಾದಿಯಲ್ಲಿರುವ ಬಂಡೆಯನ್ನು ಸರ್ವ ಪ್ರಕಾರದಿಂದಲೂ ಆರಾಧಿಸಿ ತನ್ನದನ್ನು ಮಾಡಿಕೊಳ್ಳಲು ಸರ್ವ ಪ್ರಯತ್ನವನ್ನೂ ಮಾಡುವ ನದಿಯಂತೆ ಮೇನಕೆಯು ವಿಶ್ವಾಮಿತ್ರನನ್ನು ಒಲಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾಳೆ. ವಿಶ್ವಾಮಿತ್ರನು ಆ ಹೆಣ್ಣಿನ ಸಂಘದಲ್ಲಿ ಸರ್ವೇಂದ್ರಿಯ ಸಂತರ್ಪಣವಿದೆಯೆಂದು ಬಲ್ಲನಾದರೂ ಅವಳನ್ನು ಕಂಡಾಗ ಏಕೋ ಏನೋ ಬೆಚ್ಚುತ್ತಾನೆ. ಆಶ್ರಮದಲ್ಲಿ ಬರುತ್ತಾ ಕೊಂಚ ಕೊಂಚವಾಗಿ ಏನೇನೋ ಬದಲಾವಣೆಯಾಗುತ್ತಿದೆ. ಗಿಡಮರಗಳು ಬಳ್ಳಿಗಳು ಹೊಸ ರೂಪವನ್ನು ತಳೆದಿರುವಂತಿದೆ. ಬೊಂಬೆಯನ್ನೋ ಕಲ್ಲು ಮಣ್ಣುಗಳನ್ನೋ ಇಟ್ಟುಕೊಂಡು ಆಟವಾಡುತ್ತಾ ಸಂತೋಷದ ಮೂರ್ತಿಯಾಗಿರುವ ಹೆಣ್ಣು ಮಗುವಿನಂತೆ ಇದ್ದ ಆಶ್ರಮದ ಸ್ಥಾವರ ಮೂರ್ತಿಗಳಲ್ಲಿದ್ದ ಭಾವವು ಬದಲಾಗಿ ಏನೋ ಮುಚ್ಚಿಟ್ಟುಕೊಂಡು ತನ್ನ ರಹಸ್ಯವನ್ನು ಇತರರು ಎಲ್ಲಿ ಭೇದಿಸುವರೋ ಎಂದು ತನ್ನೊಳಗೇ ಬೆದರುತ್ತಾ ತನಗೆ ಬೇಕಾದ ಇಷ್ಟವಸ್ತುವು ಯಾವುದೆಂದು ತಿಳಿಯದಿದ್ದರೂ ಇಷ್ಟವಸ್ತುವೆಂದು ಬೇಕೆಂದು ಕಾತರಳಾಗಿರುವ ಷೋಡಶಿಯ ಭಾವವೊಂದು ಬಂದಿದೆ. ಗಿಡವನ್ನು ನೋಡಿದರೆ ತನ್ನಲ್ಲಿಯೇ ಗೂಡು ಕಟ್ಟಿಕೊಂಡಿರುವ ಹಕ್ಕಿಯು ತಾನು ಬಿಟ್ಟಿರುವ ಹಣ್ಣನ್ನೋ ಹೂವನ್ನೋ ಬೆದಕುತ್ತಿದ್ದರೆ ಇದೇಕೆ ತನ್ನ ರಹಸ್ಯವನ್ನು ಭೇದಿಸುತ್ತಿದೆ ಎನ್ನುವಂತಿದೆ. ಆ ಗಿಡವನ್ನು ಆಶ್ರಯಿಸಿರುವ ಲತೆಯು ಗಾಳಿಯು ತನ್ನನ್ನು ಹಿಡಿದು ಕುಲುಕಿದರೆ ಯಾರು ನೋಡಿದರೋ ಎಂದು ಬೆಚ್ಚಿ ತನಗೆ ಇಷ್ಟವಾಗಿದ್ದರೂ ಏಕೆ ಸೆರೆಗೆಳೆದೆ ಎಂದು ಪ್ರಿಯನನ್ನು ಗದರುವ ಕಾಮಿನಿಯಂತೆ ಕಾಣುತ್ತದೆ. ಹಕ್ಕಿಗಳು ಹಣ್ಣು ಹಂಪಲು ತಿಂದು ಗಂಡು ಹೆಣ್ಣುಗಳು ಜೊತೆಯಲ್ಲಿಯೇ ಅಲೆಯುತ್ತಿದ್ದರೂ ಅವಚನೀಯವಾದ ಇನ್ನೇನೋ ಒಂದು ಬೇಕೆಂದು ಗಂಡನ್ನು ಹೆಣ್ಣು ಹೆಣ್ಣನ್ನು ಗಂಡು ಕೇಳುವಂತೆ ಕಾತರವಾಗಿದೆ. ಇದುವರೆಗೂ ವೈರಭಾವವನ್ನು ಕಾಣದೆ ಸಜೀವವಾದ ಮಣ್ಣಿನ ಬೊಂಬೆಗಳೋ ಎನ್ನುವಷ್ಟು ಸಾಧುವಾಗಿ ವರ್ತಿಸುತ್ತಿದ್ದ ಮೃಗಗಳು ಇಂದು ಗಂಡು ಹೆಣ್ಣುಗಳು ಜೊತೆಯಾಗಿ ತಮಗೆ ಪ್ರತ್ಯೇಕವಾಗಿ ಒಂದೊಂದು ಇಕ್ಕೆಯನ್ನು ಹುಡುಕಿಕೊಳ್ಳುತ್ತಾ ತಮ್ಮನ್ನು ಯಾರೂ ಮಾತನಾಡಿಸದಿರಲೆಂದು ಮುಖವನ್ನು ಸಿಂಡರಿಸಿಕೊಳ್ಳುವಂತೆ ಸಿಡಿದು ಬೇರೆಯಾಗುವ ಮನೋಭಾವವನ್ನು ಪ್ರಕಟವಾಗಿ ತೋರುತ್ತಿವೆ. ಅಷ್ಟೇನು ಆಶ್ರಮದ ಬಳಿ ಹರಿದಾಡುತ್ತಿರುವ ನದಿಯೂ ಕೂಡ ಹಿಂದಿರುಗಿ ನೋಡುತ್ತಾ ಅವಸರವಾಗಿ ಹೋಗುತ್ತಿರುವ ಹೆಣ್ಣಿನಂತೆ ಇದೆ. ವಿಶ್ವಾಮಿತ್ರನಿಗೆ ಈಗ ಧ್ಯಾನವು ಕೂರುವುದಿಲ್ಲ. ಈಜು ಬರದಿದ್ದವನು ನೀರಿನಲ್ಲಿ ಬಿದ್ದರೆ ಗಾಬರಿಯಿಂದ ನೀರು ಕುಡಿದು ಕಣ್ಣು ಮುಚ್ಚಿದರೂ ಬಿಟ್ಟರೂ ಸುತ್ತಮುತ್ತಲೂ ನೀರೇ ನೀರು ಕಂಡು ತಾನು ಉಳಿಯುವೆನೇ ಎಂದುಕೊಂಡು ಒದ್ದಾಡುವಂತೆ ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕುಳಿತರೂ ಕಣ್ಣು ತೆರೆದು ಹೊರಗೆ ನೋಡಿದರೂ ಎಲ್ಲೆಲ್ಲಿಯೂ ಮುದ್ದಿನ ಮುದ್ದೆಯಂತಿರುವ ಲಲ್ಲೆಗಂಗಳ ಚೆಲುವೆಯ ಚೆಲುವು ನಲುವುಗಳ ಹಿರಿಯ ಹೊನಲು ತಾನಾಗಿ ತನ್ನನ್ನೇ ಹೊಡೆದುಕೊಂಡು ಹೋಗುತ್ತಿರುವಂತೆ ಭಾಸವಾಗುತ್ತದೆ. ಮನಸ್ಸನ್ನು ಪ್ರತ್ಯೇಕಿಸಿ ಧ್ಯಾನದಲ್ಲಿ ಲೀನವಾಗಬೇಕೆಂದರೆ ಕೈಯಿಂದ ಜಾರಿ ಕೆಳಕ್ಕೆ ಬಿದ್ದ ಪಾದರಸವು ಚಲ್ಲಾಪಿಲ್ಲಿಯಾಗಿ ಹರಡಿ ಹೋಗುವಂತೆ ಮನಸ್ಸನ್ನು ಏಕಾಗ್ರ ಮಾಡಬೇಕೆಂದು ಮಾಡಿದ ಪ್ರಯತ್ನವೆಲ್ಲ ವಿಫಲವಾಗಿ ವೃತ್ತಿಯು ನಾನಾಮುಖವಾಗಿ ಎಲ್ಲೆಲ್ಲಿಯೂ ದೇವಾಂಗನೆಯರನ್ನೇ ಕಾಣುತ್ತದೆ. ನಿರ್ವಿಷಯ ಮಾಡಿಕೊಂಡು ಮನಸ್ಸನ್ನು ಮತ್ತೆ ಹಿಡಿತಕ್ಕೆ ತಂದುಕೊಳ್ಳಬೇಕೆಂದು ಹಠಮಾಡಿ ಕುಳಿತಷ್ಟು ಆ ಮನಸ್ಸು ಅಷ್ಟೇ ಸುಲಭವಾಗಿ ಕೈತಪ್ಪಿಸಿಕೊಂಡು ಓಡಿಹೋಗಿ ಮೇನಕೆಯ ಮಡಿಲಲ್ಲಿ ಬೀಳುತ್ತದೆ. ಇಷ್ಟೆಲ್ಲ ಆಗಿ
ಮಾಡಿದ ಪ್ರಯತ್ನವೂ ವಿಫಲವಾಗುತ್ತಿದ್ದರೂ ವಿಶ್ವಾಮಿತ್ರನಿಗೆ ಏಕೋ ಕೋಪವು ಬರಲೊಲ್ಲದು. ಬೇಡವೆಂದು ಕುಳಿತುಕೊಳ್ಳುವ ಹಠವೇ ಏಕೋ ಹುಟ್ಟಲೊಲ್ಲದು. ಆದರೆ ಒಂದು ಯೋಚನೆ ಮಾತ್ರ ಆಗಾಗ ಬರುತ್ತದೆ. ಈ ದೇವತೆಗಳು ನಮಗಿಂತ ಬಲ್ಲವರು, ಸೃಷ್ಟಿಯಲ್ಲಿ ನಮಗಿಂತ ಒಂದು ಮೆಟ್ಟಲು ಮೇಲಿನವರು. ನಮಗೆ ತಿಳಿಯದ ಎಷ್ಟೋ ವಿಷಯಗಳು ಇವರಿಗೆ ಸಹಜವಾಗಿ ತಿಳಿದಿರುವು, ಅವನ್ನೆಲ್ಲ ತಿಳಿಯಬೇಕು ಎಂದು ಒಂದು ಸಣ್ಣ ಯೋಚನೆ ಮೇಘ ಗರ್ಭದಲ್ಲಿ ಅವ್ಯಕ್ತವಾಗಿ ಸುಳಿಯುವ ವಿದ್ಯುಲ್ಲತೆಯಂತೆ ಒಮ್ಮೊಮ್ಮೆ ಮಿಂಚಿ ಮಾಯವಾಗುತ್ತದೆ. ಮೇನಕೆಯು ಇಂದು ಆಶ್ರಮದ ರಾಣಿ. ಅವಳು ಅಮೃತಪಾನ ಮಾಡಿದವಳು. ಅವಳಿಗೆ ಊಟ ಬೇಕಿಲ್ಲ. ಪ್ರಾಣಾರಾಧನ ತತ್ಪರನಾದ ಮುನಿಗೆ ಊಟ ಬೇಕೆಂದರೆ ಬೇಕು, ಇಲ್ಲವಾದರೆ ಬೇಡ. ಆದರೂ ಮೇನಕೆಯು ಮಾನವಿಯಂತೆ ವ್ಯವಹಾರ ಮಾಡುತ್ತಿದ್ದಾಳೆ. ಸಂಕಲ್ಪ ಮಾತ್ರದಿಂದ ಭೋಜನವನ್ನು ಸೃಷ್ಟಿ ಮಾಡಬಲ್ಲವಳಾದರೂ ಪ್ರಯತ್ನಪೂರ್ವಕವಾಗಿ ಪಾಕ ಮಾಡುತ್ತಾಳೆ. ವಿಶ್ವಾಮಿತ್ರನಿಗೆ ಅದನ್ನು ಕಂಡು ಚೋದ್ಯ. ಸ್ವರ್ಗಲೋಕದಲ್ಲಿ ದೇವೇಂದ್ರನ ಮೆಚ್ಚಿನ ಸೂಳೆಯಾಗಿದ್ದವಳು ಇಂದು ತನಗಾಗಿ ಪಾಕ ಮಾಡಲು ಹೊರಟು ಒಲೆಯನ್ನು ಊದಿ ಕಣ್ಣು ಕೆಂಪಗೆ ಮಾಡಿಕೊಂಡು ತುಟಿ ಒಣಗಿಸಿಕೊಂಡು ಬಳಲಿ ಬತ್ತಿ ಬಾಳಕವಾಗುವುದನ್ನು ನೋಡಿ ಇದೇನು ಇವಳಿಗೆ ಈ ವನವಾಸ ಎನ್ನಿಸುತ್ತದೆ. ಎಷ್ಟೋ ಸಲ ಅಡ್ಡ ಬಂದು ಬೇಡ, ಈ ಕೆಲಸ ಸಾಕು ಎಂದರೆ ಅವಳೊಮ್ಮೆ ಸಣ್ಣಗೆ ತೆರೆದ ತುಟಿಯಿಂದ ಸೋರೆಯ ಹೂವಿನಂತಿರುವ ಸುಳಿಪಲ್ಲುಗಳು ಇಣುಕಿ ನೋಡುವಂತೆ ನಕ್ಕು ಮೈಗೆ ಕಷ್ಟವಾದರೂ ಮನಕ್ಕೆ ಮೆಚ್ಚಿದ ಕೆಲಸವಿದು ಎನ್ನುತ್ತಾಳೆ. ಸಲಸಲವೂ ಅವಳಿಗೆ ಗೆಲುವು, ಇವನಿಗೇ ಸೋಲು. ಕೊನೆಗೆ ಇಬ್ಬರೂ ಸೇರಿ ಒಂದು ಒಪ್ಪಂದಕ್ಕೆ ಬಂದರು. ಹೋಮಕಾಲದಲ್ಲಿ ಯಜ್ಞೇಶ್ವರನನ್ನು ಪ್ರಾರ್ಥಿಸಿ ಒಂದು ಉಪಾಯವನ್ನು ಕಲ್ಪಿಸಿಕೊಳ್ಳಬೇಕು ಎಂದು ಗೊತ್ತಾಯಿತು. ಆಗಲೇ ಯಜ್ಞೇಶ್ವರನು ಮೇನಕೆಗೆ ದರ್ಶನವಿತ್ತು. ಮೇನಕ, ಚೆನ್ನಾಯಿತು, ಮಾನವನ ಕೈ ಹಿಡಿದು ನೀನೂ ಮಾನವಿಯಾದೆ. ಜಂತುವೂ ಹುಟ್ಟುವಾಗಲೇ ತನ್ನ ಭೋಗ ಸಾಧನಗಳನ್ನೆಲ್ಲ ತನ್ನ ಜೊತೆಯಲ್ಲಿಯೇ ತರುವುದು ಎಂಬ ತತ್ವವನ್ನೇ ಮರೆತು ಮಾನವರಂತೆಯೇ ಅನ್ನಕ್ಕಾಗಿ ಶ್ರಮಿಸುತ್ತಿರುವೆಯಲ್ಲ. ಕಲ್ಪವೃಕ್ಷವನ್ನು ಪ್ರಾರ್ಥಿಸು. ನೀನು ಇಲ್ಲಿ ಇರುವ ಒಂದು ಚೈತ್ಯ ವೃಕ್ಷದಲ್ಲಿ ಕಲ್ಪವೃಕ್ಷವು ಅಂಶತಃ ವಾಸವಾಗಿದ್ದು ನಿನಗೆ ಬೇಕಾದುದನ್ನೆಲ್ಲ ಕೊಡುವುದು ಎಂದನು. ಮೇನಕೆಯು, ದೇವ ಮನ್ನಿಸು, ಕೆರೆಯಲ್ಲಿ ನೀರು ತುಂಬಿದ್ದರೂ ತೂಬಿನಲ್ಲಿ ಹೊರಟ ಮೇಲೆ ನೀರಿಗೆ ಸ್ವಾತಂತ್ರ್ಯವೆಲ್ಲಿಂದ ಬಂತು? ಹಾಗೆ ನಾನು ದೇವಲೋಕದ ವಾಸವನ್ನು ಬಿಟ್ಟು ಇಲ್ಲಿ ಬಂದಿರುವಾಗ ನಾನು ಈ ಕ್ಷೇತ್ರಕ್ಕೆ ತಕ್ಕಂತೆ ಆದರೆ ವಿಚಿತ್ರವೇನು ಎಂದಳು. ಅಗ್ನಿಯು ಮತ್ತೆ ಮುಗುಳ್ನಗೆ ನಕ್ಕು, ಇಲ್ಲ, ನೀನು ದೇವತ್ವವನ್ನು ಬಿಟ್ಟು ಮಾನವಿಯಾಗಬೇಡ. ದೇವಕಾರ್ಯಕ್ಕಾಗಿ ದೇವತ್ವವನ್ನು ಇಟ್ಟುಕೊಂಡಿರು. ಹಾಗೆಂದು ಅತಿಮಾನವಳಾಗಿದ್ದು ಪತಿಘಾತಿನಿಯಾಗಬೇಡ. ಮಾನವಿಯಾಗಿ ಅಲ್ಪಮತಿಯಾದರೂ ದೇವಕಾರ್ಯವು ಕೆಟ್ಟಿತು. ಹಾಗೆಂದು ದೇವಿಯಾಗಿದ್ದು ನಿನ್ನ ಅತಿಪ್ರಜ್ಞೆಯಿಂದ ಕಾಲದೇಶ ಧರ್ಮಗಳನ್ನು ಅತಿಕ್ರಮಿಸಿದರೂ ದೇವಕಾರ್ಯವೂ ಆಗುವುದಿಲ್ಲ. ಅದರಿಂದ ಫಲಭಾರ ನಮ್ರವಾದ ಲತೆಯಂತೆ ನೀನೇ ಪ್ರಜ್ಞಾವಂತಳಾಗಿ ನಡೆಯುತ್ತಾ ಕಾಯಿ ಬಲಿತು ಹಣ್ಣಾಗುವಂತೆ ಮಾಡು ಎಂದು ನುಡಿದು ಅಂತರ್ಧಾನವಾದನು. ಮೇನಕೆಯು ಎದ್ದು ಗಂಡನಿಗೆ ನಮಸ್ಕಾರ ಮಾಡಿ, ದೇವ, ನನಗೆ ಜನ್ಮತಃ ಪ್ರಾಪ್ತವಾದ ಕೆಲವು ಪ್ರಭಾವಗಳುಂಟು. ಅಪ್ಪಣೆಯಾದರೆ ಅವುಗಳಲ್ಲಿ ಒಂದನ್ನು ಪ್ರಯೋಗಿಸಿ ಈ ಮರಗಳಲ್ಲಿ ಒಂದರಲ್ಲಿ ಕಲ್ಪವೃಕ್ಷದ ಅಂಶವನ್ನು ಆರೋಪಿಸುವೆನು. ಸಂಕಲ್ಪ ಮಾತ್ರದಿಂದಲೇ ಸರ್ವವನ್ನೂ ಕೊಡುವ ಸ್ವರ್ಗ ಮಹೀರುಹದಂತೆ ಇದೂ ನಮಗೆ ಬೇಕಾದುದನ್ನೆಲ್ಲ ಕೊಡುವುದು ಎಂದು ವಿಜ್ಞಾಪನ ಮಾಡಿದಳು. ವಿಶ್ವಾಮಿತ್ರನು ಅದನ್ನು ಕೇಳಿ ನಕ್ಕನು. ದೇವಿ, ನಿಜ, ನೀನು ಜನ್ಮದಿಂದ ನನಗಿಂತ ಉತ್ತಮಳು. ನಾನು ಮಾನವ, ನೀನು ದೇವಿ. ಆದರೂ ನೀನು ನನ್ನ ಮಡದಿ. ಎಷ್ಟಾದರೂ ನೀನು ನನ್ನ ಪೋಷ್ಯ ವರ್ಗಕ್ಕೆ ಸೇರಿದವಳು. ನಾನು ಚಕ್ರವರ್ತಿಯಾಗಿದ್ದವನು.
ಬ್ರಾಹ್ಮಣನಾಗಬೇಕೆಂದಿರುವವನು ಸ್ತ್ರೀ ವಿತ್ತದಿಂದ ಜೀವನ ಮಾಡುವುದು ಪಾಪವೃತ್ತಿ, ಧರ್ಮವಲ್ಲ. ನಾನೆಂತೂ ಅದನ್ನು ಒಪ್ಪಿಕೊಳ್ಳುವುದು ಎಂದನು. ಮೇನಕೆಯು ಒಂದು ಗಳಿಗೆ ಅವಾಕ್ಕಾದಳು. ತಾನು ದೇವತೆಯಾದರೂ ತನ್ನ ಪ್ರಭಾವದಿಂದ ಆತನ ಮನಸ್ಸನ್ನು ದಾರದಂತೆ ಮಾಡಿ ತನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ವರ್ತಿಸುವಂತೆ ಮಾಡಬಲ್ಲವಳಾದರೂ ಧರ್ಮ ಅಧರ್ಮಗಳ ಸಂಗತಿಯೆಂದು ಹೆದರಿ ಹಿಂದೆಗೆದಳು. ಏನು ಮಾಡಬೇಕು ಎನ್ನಿಸಿತು. ತನ್ನ ಪ್ರಜ್ಞಾಬಲದಿಂದ ನೋಡಿದಳು. ಹೇಳಿದಳು, ದೇವ, ಮರುಮಾತನಾಡಿ ಆಯಾಸಪಡಿಸಬೇಕಲ್ಲ ಎಂದು ಹೆದರುವೆನು. ಅಪ್ಪಣೆಯಾದರೆ ಧರ್ಮವನ್ನು ಕುರಿತು 2 ಮಾತು ಹೇಳುವೆನು. ವಿಶ್ವಾಮಿತ್ರನಿಗೆ ಆಶ್ಚರ್ಯವಾಯಿತು. ಆದರೂ ಅಪ್ಸರೆಯರಿಗೆ ವಿಚಿತ್ರವಾದ ಒಂದು ಮೇಧಾಶಕ್ತಿ ಇರುವುದು ಎಂಬುದನ್ನು ಅರಿತ ಮನಸ್ಸು, ಆಗಲಿ, ಅವಳು ಏನು ಹೇಳುವಳೋ ಕೇಳೋಣ ಎಂದು ಆಕೆಯ ಮಾತನ್ನು ಕೇಳಲು ಬದ್ಧನಾಗಿ ಆಗಬಹುದು ಎಂದನು. ಮೇನಕೆಯು ಹೇಳಿದಳು, ದೇವ, ಮಡದಿಯು ಮಾನವನ ಪೋಷ್ಯವರ್ಗವೆಂಬುದು ನಿಜವಾದರೂ ಅವಳು ಅವನ ಆಸ್ತಿ ಎಂಬುದನ್ನು ಮರೆಯಬಾರದು. ಗರ್ಭವತಿಯಾದವಳನ್ನು ಮದುವೆಯಾದವನು ಗರ್ಭದಲ್ಲಿರುವ ಮಗನನ್ನು ತನ್ನ ಮಗನೆಂದು ಒಪ್ಪಿ ಅವನನ್ನು ಸಹೋಢ ಪುತ್ರನೆಂದು ಪರಿಗ್ರಹಿಸುವಂತೆ ಪ್ರಭಾವ ಸಂಪನ್ನಳಾದವಳನ್ನು ಮದುವೆಯಾದವನು ಅವಳಿಗೆ ಪತಿಯಾಗುವಂತೆ ಅವಳ ಪ್ರಭಾವಗಳಿಗೂ ಪತಿಯಾಗುವನಲ್ಲವೇ? ಹಸುವನ್ನು ಕೊಂಡುಕೊಂಡವನು ಹಗ್ಗವನ್ನು ಹಿಂದಕ್ಕೆ ಕೊಡುವಂತೆ ನೀನು ನನ್ನನ್ನು ಮದುವೆಯಾದುದು ನನ್ನಲ್ಲಿದ್ದ ಪ್ರಭಾವಗಳನ್ನೆಲ್ಲ ಹಿಂದಕ್ಕೆ ಕೊಟ್ಟು ಬಿಡಲು ಅಲ್ಲ. ಅಲ್ಲದೆ ನಾನು ನಿನ್ನನ್ನು ವರಿಸಿರುವುದು ಇಂದ್ರನ ಅಪ್ಪಣೆಯಿಂದ. ಶಾಪಗ್ರಸ್ತಳಾಗಿ ಮಾನವಲೋಕಕ್ಕೆ ನಾನು ಬರಲಿಲ್ಲವಾಗಿ ನನ್ನ ಪ್ರಭಾವಗಳನ್ನು ನಾನೂ ಬಿಟ್ಟು ಬಂದಿಲ್ಲ. ಇಷ್ಟು ದಿನವೂ ನಾನಾಗಿ ಅವುಗಳನ್ನು ಉಪಯೋಗಿಸಬಾರದೆಂದು ಸುಮ್ಮನಿದ್ದೆ. ಈ ದಿನ ನೀನೇ ಯಜ್ಞೇಶ್ವರನನ್ನು ಪ್ರಾರ್ಥಿಸಿ ಸಾಧನವೊಂದನ್ನು ಪಡೆಯಬೇಕು ಎಂದುಕೊಂಡೆ. ಯಜ್ಞೇಶ್ವರನಂತೆಯೇ ದೇವತೆಯಾದ ನನ್ನನ್ನು ನಿನ್ನವಳನ್ನಾಗಿ ಮಾಡಿಕೊಂಡ ಮೇಲೆ ನನ್ನ ಪ್ರಭಾವಗಳೆಲ್ಲವೂ ನಿನ್ನವಾಗಲಿಲ್ಲವೇ? ರುದ್ರಪ್ರಸಾದವನ್ನು ಸ್ವೀಕರಿಸಿದಂತೆ, ಆಪೋದೇವಿಯರ ಅನುಗ್ರಹವನ್ನು ಅಂಗೀಕರಿಸಿದಂತೆ ನನ್ನ ಪ್ರಭಾವಗಳನ್ನು ಒಪ್ಪಿಸಿಕೋ. ವಿಶ್ವಾಮಿತ್ರನಿಗೆ ಅವಳ ವಿಚಾರ ಸರಣಿಯು ಶುದ್ಧವಾಗಿರುವುದೆಂದು ಮನಸ್ಸಿಗೆ ಅರಿಕೆಯಾಯಿತು. ಅವನು ಹೇಳಿದನು, ಮೇನಕ, ನೀನು ಹೇಳುವುದು ಧರ್ಮಸಮ್ಮತವಾಗಿದೆ. ಧರ್ಮವು ಹೇಗೆ ಆದರೂ ಅಜ್ಞೇಯವಾಗಿಯೇ ಉಳಿಯುವುದು, ಬುದ್ಧಿಗೆ ಎಂದೂ ಗೋಚರವಾಗುವುದಿಲ್ಲ. ಅದರಿಂದ ನನಗೆ ತಿಳಿದ ಮಟ್ಟಿಗೆ ಸಕಾರಣವಾಗಿ ವಿಚಾರ ಮಾಡಿ ಸಿದ್ಧಾಂತಕ್ಕೆ ಬರಬೇಕೆಂಬ ಸಾಧು ಸಂಪ್ರದಾಯಕ್ಕೆ ಅನುಗುಣವಾಗಿ ನೀನು ಸಕಾರಣವಾಗಿ ನಿನ್ನ ಸಿದ್ಧಾಂತವನ್ನು ಮಂಡಿಸಿರುವಿ. ಅದನ್ನು ಒಪ್ಪದಿರಲು ನನಗೆ ಯಾವ ಕಾರಣಗಳೂ ಸ್ಫುರಿಸಿಲ್ಲವಾದ್ದರಿಂದ ಅದಕ್ಕೆ ಪ್ರತಿಯಾಡಲು ನನಗೆ ಮಾತಿಲ್ಲ. ಆದರೂ ಇಂದಿನ ಹಿರಿಯರು ಯಾರೂ ಈ ಕಾರ್ಯವನ್ನು ಮಾಡಿಲ್ಲವೆಂಬುದೊಂದು. ಈ ಸಿದ್ಧಾಂತವನ್ನು ಅಂಗೀಕರಿಸಿದರೆ ಫಲವು ನನಗೇ ಬರುವುದರಿಂದ ಇದನ್ನು ಧರ್ಮವೆಂದು ಅಂಗೀಕರಿಸುವಲ್ಲಿ ನನಗೆ ಅರಿಕೆಯಿಲ್ಲದೆಯೇ ಮಾನವ ಸಹಜವಾದ ಲೋಭವು ಪ್ರವರ್ತಿಸೀತು ಎಂಬ ಭೀತಿಯೊಂದು. ಇದನ್ನು ಅಂಗೀಕರಿಸುವುದರಲ್ಲಿ ನನಗೆ ಆತ್ಮತೃಪ್ತಿ ಇಲ್ಲವೆಂಬುದೊಂದು. ಹೀಗೆ 3 ಕಾರಣಗಳಿಂದ ಸದ್ಯದಲ್ಲಿ ನಿನ್ನ ಸಿದ್ಧಾಂತವನ್ನು ಅಂಗೀಕರಿಸದಿದ್ದರೆ ಕೋಪ ಮಾಡಿಕೊಳ್ಳಬೇಡ. ನಿನ್ನ ಪ್ರಭಾವದಿಂದ ನನ್ನ ಮನಸ್ಸನ್ನು ಜಡ ಮಾಡಿ ನಿನ್ನ ಮಾತಿಗೆ ಒಪ್ಪುವಂತೆ ಮಾಡಬೇಡ. ಇಂದ್ರನೋ ಸ್ವರ್ಗಕ್ಕೆ ಬರುವುದಿಲ್ಲವೆಂದೆ, ಸ್ವರ್ಗವೇ ನಿನ್ನ ಬಳಿಗೆ ಬಂದರೆ ಏನು ಮಾಡುವೆಯೋ ನೋಡೋಣ ಎಂದಿದ್ದುದು ನೆನಪಿನಲ್ಲಿದೆ. ಸ್ವರ್ಗವಾಸಿನಿಯೊಬ್ಬಳು ಬಂದರೆ ಸ್ವರ್ಗವು ಬಂದಂತಾಯಿತೆ. ಆದರೂ ತಡೆ. ಹಾಗೆ ಬೇಕೆಂದರೆ ತ್ರಿಶಂಕುವನ್ನು ಸ್ವರ್ಗಕ್ಕೆ ಕಳುಹಿಸಿದ ಪ್ರಭಾವ ನನ್ನಲ್ಲಿ ಇನ್ನೂ ಅಷ್ಟು ಇರಬೇಕಲ್ಲ, ಅದನ್ನು ಉಪಯೋಗಿಸಿಕೊಳ್ಳೋಣ. ಕೊನೆಗೆ
ಯತ್ನವಿಲ್ಲದೆ ಬಂದರೆ ಆಗ ನಿನ್ನದನ್ನು ತೆಗೆದುಕೊಳ್ಳೋಣವಂತೆ ಎಂದನು. ಮಾತು ಮೃದುವಾಗಿ ಹೃದಯಂಗಮವಾಗಿ ವಿಶ್ವಾಸದಿಂದ ಹಕ್ಕಿಯನ್ನು ಹಿಡಿದುಕೊಂಡವನು ಅದಕ್ಕೆ ನೋವಾಗದಂತೆ ಹಿಡಿದಿದ್ದರೂ ಹಿಡಿತವು ಮಾತ್ರ ಬಿಗಿಯೇ ಆಗಿರುವಂತೆ, ಕೇಳುವುದಕ್ಕೆ ಪ್ರಿಯವಾಗದಿದ್ದರೂ ಕಪಿಮುಷ್ಟಿಯಂತೆ ದೃಢವೇ ಆಗಿತ್ತು. ಮೇನಕೆಯು ಆ ಮಾತುಗಳನ್ನು ಕೇಳಿ ಗಳಗಳನೇ ಅತ್ತುಬಿಟ್ಟಳು. ದೇವತೆಯಾಗಿ ಸಂತೋಷ ಸಾಗರದಲ್ಲಿ ಈಜುತ್ತಿದ್ದವಳು ಅಳುವುದನ್ನು ಕಂಡವಳೂ ಅಲ್ಲ, ಕೇಳಿದವಳೂ ಅಲ್ಲ. ಮನೋಭಂಗವೇನೆಂಬುದನ್ನೇ ಅರಿಯದವಳು ತನ್ನ ಜೀವಿತದಲ್ಲಿ ತಾನು ಮಾಡಬೇಕೆಂದ ಕೆಲಸ ಆಗಲಿಲ್ಲ ಎಂಬುದನ್ನೇ ಅದುವರೆಗೂ ತಿಳಿಯದವಳು ತನ್ನ ಮೊದಲನೆಯ ಆಶಾಭಂಗದಲ್ಲಿ ಮಗುವಿನಂತೆ ಅತ್ತುಬಿಟ್ಟರೆ ಏನು ವಿಶೇಷ? ಮಾನವ ಲೋಕಕ್ಕೆ ಬಂದ ಮೇಲೆ ಮಾನವನ ಹುಟ್ಟುಗುಣವಾದ ಅಳುವನ್ನು ನಿವಾರಿಸುವುದೆಂತು? ಅಳುವುದಕ್ಕೆ ಬರುತ್ತಿದ್ದರೂ ಆ ಹೆಣ್ಣು ಸ್ವಭಾವವೇ ಅವಳನ್ನು ಅಳಿಸಿತು. 34ನೆಯ ತರಂಗ. ವಿಶ್ವಾಮಿತ್ರನು ಗಾಬರಿಯಾಗಿ ಹೋದನು. ಆತನಿಗೆ ತಾನು ಮಾಡಬಾರದ ಅಕಾರ್ಯವನ್ನು, ಮಹತ್ಪಾಪವನ್ನು ಮಾಡುತ್ತಿರುವಂತೆ ಬೋಧೆಯಾಯಿತು. ದೇವೇಂದ್ರನ ಪರಮಪ್ರಿಯ ವಿಲಾಸಿನಿಯನ್ನು ಕಣ್ಣೀರು ಕರೆಯುವ ದುಸ್ಥಿತಿಗೆ ಈಡು ಮಾಡಿದೆನೆಂದು ಮನವು ಬೆದರಿತು. ತಾನು ದಿವ್ಯ ಸ್ತ್ರೀ ಎಂಬ ಜನ್ಮಸಿದ್ಧವಾದ ಅಹಂಕಾರವನ್ನು ಬಿಟ್ಟು ಮಾನವನೊಂದಿಗೆ ಮಾನವೀಯಂತೆಯೇ ಸರಳವಾಗಿ ಸಂಸಾರ ಮಾಡುತ್ತಿರುವ ಸಾಧು ಸ್ವಭಾವದವಳನ್ನು ಪಾಮರನಂತೆ ಶುದ್ಧ ರೂಕ್ಷ ಸ್ವಭಾವದವನಂತೆ ವ್ಯಥೆಪಡಿಸುವ ತನ್ನ ವಿಶ್ವಮೈತ್ರಿಯು ನಿಜವೇ ಎಂದು ಹೃದಯವು ಭಾರಿಯ ಗೊಂದಲವೆಬ್ಬಿಸಿತು. ಏನಾದರೂ ಮಾಡಿ ಆಕೆಯ ದುಃಖವನ್ನು ನಿಲ್ಲಿಸಬೇಕು. ಅವಳ ಕಣ್ಣಿನ ನೀರು ನಿಂತು ಆ ಕಣ್ಣುಗಳನ್ನು ಮೊದಲಿನಂತೆ ಸಂತೋಷದಿಂದ ಥಳಥಳಿಸುವ ಹಾಗೆ ಮಾಡಬೇಕು ಎಂದು ದೃಢ ನಿಶ್ಚಯವು ಬುದ್ಧಿಗೆ ತಾನಾಗಿಯೇ ಬಂತು. ಕೂಡಲೇ ಅಂಗೋಪಾಂಗಗಳೆಲ್ಲವೂ ಆ ನಿಶ್ಚಯವನ್ನು ಕಾರ್ಯರೂಪಕ್ಕೆ ತರಲು ಹೊರಟವು. ಆತನಿಗೆ ಅರಿವಾಗುವುದಕ್ಕೆ ಮುಂಚೆ ಕೈ ಕಣ್ಣಿನ ನೀರನ್ನು ಒರೆಸಿತು. ಮುಖವು ಮುಖಾರವಿಂದದಲ್ಲಿ ಮುಳುಗಿ ತುಟಿಯು ತುಟಿಯನ್ನು ಸಂಧಿಸಿ ಮೋಹರಸವನ್ನು ಎರೆದು ದುಃಖವನ್ನು ಕೊಚ್ಚಿಸುವುದಕ್ಕೆ ನಾಗಾಲೋಟದಿಂದ ಮುಂದುವರಿಯುತ್ತಿರಲು ದೇಹವು ದೇಹವನ್ನು ಹಿಡಿದು ದೃಢಾಲಿಂಗನದಿಂದ ತನ್ನ ಸರ್ವಸ್ವವನ್ನು ಒಪ್ಪಿಸಲೋ ಎಂಬಂತೆ ಆನಂಗಿಸಿತು. ಸೃಷ್ಟಿಯಲ್ಲಿರುವ ಗಂಡುತನ ಹೆಣ್ಣುತನಗಳೆರಡೂ ರೂಪಾಂತು ಬಂದು ಮತ್ತೆ ಐಕ್ಯವನ್ನು ಪಡೆಯಲು ಒಂದನ್ನೊಂದು ಆಲಂಗಿಸಿವೆಯೋ ಎನ್ನುವಷ್ಟು ದೃಢವಾದ ಆ ಆಲಿಂಗನದಲ್ಲಿ ಹೆಣ್ಣು ತನ್ನ ದುಃಖವನ್ನು ಮರೆಯಿತೋ ಅಥವಾ ಗಂಡಿಗೆ ದಾನ ಕೊಟ್ಟಿತೋ ಅಥವಾ ಹಾದಿ ತಪ್ಪಿ ಸ್ವತಂತ್ರನಾಗಿ ತನ್ನ ಹಿಡಿತವನ್ನು ಮೀರುವ ಗಂಡನ್ನು ಹಿಡಿದು ಅಮುಕುವ ಅಂಕುಶವಾಗಿ ಇರಲಿ ಎಂದು ಎಲ್ಲಾದರೂ ಮುಚ್ಚಿಟ್ಟಿತೋ, ಅಂತೂ ಕಾರ್ಮೋಡ ಕವಿದು ಗುಡುಗು ಮಿಂಚುಗಳಿಂದ ಆರ್ಭಟಿಸುತ್ತಾ ಮಳೆಯು ಕುಂಭದ್ರೋಣ ಕರೆದಾಗ ಹಠಾತ್ತಾಗಿ ತೋರುವ ಉತ್ತರಾಯಣದ ಬಿಸಿಲಿನಂತೆ ಹೆಣ್ಣಿನ ಮುಖದ ಬಿಗಿ ತಪ್ಪಿ ಸಡಿಲವಾಗಿ ಸಣ್ಣನಗೆ ತೋರಿತು. ಬಲವಾಗಿ ಮೀಟು ಹಾಕಿ ಹಿಡಿದು ಒತ್ತಿ ಎಳೆದಾಗ ನೋವಾದರೂ ಹಿತವಾಗಿ ಬೇಕಾದುದನ್ನೇ ನುಡಿಯುವ ವೀಣೆಯ ತಂತಿಯಂತೆ ಆ ವಿಶ್ವಾಮಿತ್ರನ ಗಾಢಾಲಿಂಗನದ ಕ್ಲೇಶದಿಂದಲೂ ಸುಖಿಯಾಗಿ ಸರಭಸ ಚುಂಬನದಿಂದ ಸಂತೋಷಪಟ್ಟು ತನ್ನ ಆಸೆ ಸಂಪೂರ್ಣವಾಗಿ ಕೈಗೂಡಿತು ಎಂಬ ಆನಂದದಿಂದ ಆ ಹೆಣ್ಣು ಗಂಡನ್ನು ಆಲಂಗಿಸಿ ಬಡ್ಡಿಯನ್ನು ಸೇರಿಸಿಕೊಡುವ ಸಾಲಗಾರನಂತೆ ತನ್ನ ದೃಢಾಲಿಂಗನದಿಂದ ಅವನನ್ನು ಬಿಗಿದು ತನ್ನ ಸೌಖ್ಯ ಸಂತೋಷಗಳನ್ನು ಆತನಿಗೂ ಹಿಂದಿರುಗಿ ಕೊಟ್ಟಳು. ನಿಜವಾಗಿ ಹೇಳಬೇಕೆಂದರೆ ಇಬ್ಬರಿಗೂ ಮೈ ಮೇಲೆ ಅರಿವಿಲ್ಲ. ದೇಹಯಂತ್ರಗಳು ತಾವಾಗಿ ಸ್ವತಂತ್ರಿಸಿ ಕೆಲಸ ಮಾಡಿ ಆನಂದ ಪಡುವಂತೆ ತೋರುತ್ತದೆ. ಹೀಗೆ ಇಬ್ಬರೂ ಎಷ್ಟು ಹೊತ್ತು ಒಬ್ಬರ ತೆಕ್ಕೆಯಲ್ಲಿ ಒಬ್ಬರಿದ್ದರೋ ಕೊನೆಗೆ ಸಣ್ಣದಾದ ಬೆವರಿನ ಸುಳಿವೊಂದು ಹುಟ್ಟಿ ದೇಹಾದ್ಯಂತವೂ ವ್ಯಾಪಿಸಿ ಸಣ್ಣ ತನುವನ್ನು ಕೊಟ್ಟು
ಆ ಗಾಢಾಲಿಂಗನದ ಬಿಸಿಯನ್ನು ಆರಾಧಿಸಿ ಶಾಂತ ಮಾಡಿದೆ. ಆಗ ಏನೋ ಬಲವಂತದಿಂದ, ಬೇಡವಾಗಿದ್ದರೂ ಯತ್ನವಿಲ್ಲದೆ ದೂರಕ್ಕೆ ತಳ್ಳಿಸಿಕೊಂಡೋ ಎಳೆಸಿಕೊಂಡೋ ಬಂದವರಂತೆ ಇಬ್ಬರೂ ಬಹಿರ್ಮುಖರಾಗಿದ್ದಾರೆ. ಹಣ್ಣಾದ ತಾಳೆಯ ಹೂವು ಸುವಾಸನೆಯನ್ನೂ ಪರಾಗವನ್ನೂ ಚೆಲ್ಲುತ್ತಾ ಗಾಳಿಯಲ್ಲಿ ಒಲೆಯುವ ಹಾಗೆ ಸಣ್ಣಗೆ ತಲೆಯಾಡಿಸುತ್ತಾ ತನ್ನ ಅಂತರಂಗದ ಸುಖ ಸಂತೋಷಗಳನ್ನು ಚೆಲ್ಲುತ್ತಾ ಮೇನಕೆಯು ಕೇಳಿದಳು, ದೇವ, ಇಂದೇಕೆ ಇಷ್ಟು ನಿಷ್ಠುರನಾಗಿದ್ದೆ? ವಿಶ್ವಾಮಿತ್ರನು ಮೇನಕೆಯ ಎದೆಯ ಮೇಲೆ ಒರಗಿದ್ದಾನೆ. ಆ ಸ್ಪರ್ಶ ಸುಖವು ದೇಹೇಂದ್ರಿಯ ಮನೋಬುದ್ಧಿಗಳನ್ನೆಲ್ಲ ವ್ಯಾಪಿಸಿ ಸುಖೋನ್ಮತ್ತನಾಗುವಂತೆ ಮಾಡಿದೆ. ಆ ಸಣ್ಣ ಅಮಲಿನಲ್ಲಿ ಹೇಳಿದನು, ದೇವಿ, ಅಹಂಕಾರವು ತಾನೇ ತಾನಾಗಿ ತಾನು ಮಾಡುವುದೇ ಸರಿಯೆಂಬ ಭ್ರಾಂತಿ ಇರುವಾಗ, ಧರ್ಮಸ್ವರೂಪವರಿಯದೆ ಮಾನ ಮೋಹಗಳಿಂದ ಮನಸ್ಸು ಸೆಳೆದುಕೊಂಡಿರುವಾಗ ಆಗುವುದೇ ಹೀಗೆ? ಗೃಹಸ್ಥನಾಗಿರುವಾಗ ಕೊಟ್ಟು ತೆಗೆದುಕೊಳ್ಳುವುದೂ ಧರ್ಮದ ಒಂದು ಅಂಗ ಎಂಬುದನ್ನು ಮರೆತೆ. ಅಲ್ಲದೆ ವಿಶ್ವಕ್ಕೇ ಮಿತ್ರನಾದವನು ಒಲಿದು ಬಂದ ಹೆಣ್ಣಿಗೆ ಮಿತ್ರನಾಗದಿರುವುದೆಂತು? ಅದೂ ಇರಲಿ ಎಂದರೆ ನೀನು ಈಗ ನನ್ನ ಧರ್ಮಪತ್ನಿ. ನೀನು ಧರ್ಮಸೂಕ್ಷ್ಮವನ್ನು ಹಿಡಿದೆಯಾದರೂ ನನ್ನ ಮನಸ್ಸು ಆಗ ಅದನ್ನು ಹಿಡಿಯಲಿಲ್ಲ. ಇಗೋ, ಇಂದಿಗೆ ಮುಗಿಯಿತು. ಇನ್ನು ಮುಂದೆ ನಿನ್ನ ಮಾತಿಗೆ ಅಡ್ಡಿ ಬರುವುದಿಲ್ಲ. ನಿನಗೆ ತೋರಿದಂತೆ ಮಾಡು. ಇನ್ನು ಮುಂದೆ ನಾವಿಬ್ಬರೂ ಒಂದು ಜೊತೆ ಹಕ್ಕಿಗಳಂತೆ ಇದ್ದು ಬಿಡೋಣ. ಭೋಗವು ಹಿತವೂ ಪ್ರಿಯವೂ ಆಗಬೇಕಾದರೆ ಗಂಡು ತನ್ನನ್ನು ಹೆಣ್ಣಿಗೆ ಒಪ್ಪಿಸಿಕೊಳ್ಳಬೇಕು. ಮೇನಕೆಯು ಅದನ್ನು ಕೇಳಿ ಸಂತೋಷಪಟ್ಟಳು. ತಿಳಿ ನೀರಿನ ಆಳವಾದ ನೀರು ಪ್ರಸನ್ನವಾಗಿರುವಂತೆ ಪ್ರಸನ್ನಳಾಗಿ, ದೇವ, ನಿಜ, ಭೋಗದೇವಿಯೇ ಹೆಣ್ಣು, ಆದರೂ ಭೋಗಪಡುವವನು ಗಂಡು. ಗಂಡಿನ ಸುಖಕ್ಕಾಗಿ ತನ್ನ ಸರ್ವಸ್ವವನ್ನೂ ಅರ್ಪಿಸಿ ಅವನ ಸುಖದಲ್ಲಿ ತನ್ನ ಸುಖವನ್ನು ಕಾಣುವುದಲ್ಲವೇ ಹೆಣ್ಣುತನ? ತನ್ನ ಮುಖವನ್ನು ಕನ್ನಡಿಯಲ್ಲಿ ಕಂಡಾಗ ಸಂತೋಷವಾಗುವ ಹಾಗೆ ಗಂಡಿನ ಸುಖ ತನ್ನಲ್ಲಿ ಪ್ರತಿಫಲಿಸಿದಾಗ ಸಂತೋಷಪಡುವುದು ಈ ಹೆಣ್ಣು ಜಾತಿ. ನಾನು ಉಯ್ಯಾಲೆಯಾಗಿ ತೂಗುವೆನು, ನೀನು ಅಲ್ಲಿ ಕುಳಿತು ತೂಗಿಕೋ. ತೂಗಿಕೊಂಡು ನೀನು ಸಂತೋಷಪಟ್ಟರೆ ನಾನೂ ಸಂತೋಷಪಡುವೆನು. ನಾನು ಹಣ್ಣಾಗಿ ಹೂವಾಗಿ ಹಾಡಾಗಿ ನಿನ್ನನ್ನು ಆರಾಧಿಸುವೆನು. ನನ್ನ ಆರಾಧನದಿಂದ ನೀನು ಪ್ರಸನ್ನನಾದರೆ ನನ್ನ ಪೂಜೆಯು ಫಲಿಸಿತು, ನನ್ನ ದೈವವು ಒಲಿಯಿತು ಎಂದು ನಾನೂ ಸುಖಿಯಾಗುವೆನು. ಇಂದಿನಿಂದ ನಮ್ಮ ದೇವತೆಗಳ ವ್ಯವಹಾರ ನಡೆಯಲಿ. ಅಪಾರ ತಪಃಪ್ರಭಾವವುಳ್ಳ ನೀನೂ ಕರ್ಮಜ ದೇವತೆಯಂತೆ ನನ್ನೊಡನೆ ವಿಹರಿಸು. ಸುಖ ದುಃಖಗಳೆಂಬ ಬೆಳಕು ನೆರಳಿನ ಮಾನವ ಜೀವನವನ್ನು ಮೀರಿ ಸದಾ ಸುಖಿಯೆಂಬ ದೇವಜೀವನವನ್ನು ಅಷ್ಟು ದಿನ ನಡೆಸೋಣ. ನಿನಗೆ ಇಂದ್ರದೇವನು ಮಾತು ಕೊಟ್ಟಂತೆ ಈ ಆಶ್ರಮ ಭೂಮಿಯು ಇಂದಿನಿಂದ ಅಷ್ಟು ಕಾಲ ಒಂದು ಸಣ್ಣ ಸ್ವರ್ಗವಾಗಿರಲಿ ಎಂದಳು. ಮಾತು ವೀಣೆಯ ಮಂಜುಳನಾದದಂತೆ ಹಿತವೂ ಪ್ರಿಯವೂ ಮೃದುವೂ ಆಗಿ ಮನೋಹಾರಿಯಾಗಿತ್ತು. ವಿಶ್ವಾಮಿತ್ರನು ಒಪ್ಪಿದನು.